ಹಲೋ ಗೈಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ಪಹಲ್ಗಾಮ ಅಟ್ಯಾಕ್ ರಿವೆಂಜ್ ಬಗ್ಗೆ ಮಾತಾಡೋಣ. ಸೊ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ, ಪಹಲ್ಗಾಮ ಅಟ್ಯಾಕ್ ಆದ್ಮೇಲೆ ನಮ್ಮ ಇಂಡಿಯನ್ ಗೌರ್ಮೆಂಟ್, ಇಂಡಿಯನ್ ಆರ್ಮಿ ಯಾವಾಗ ರಿವೆಂಜ್ ತಗೊಳುತ್ತೆ ಅಂತ. ಸೊ ಈಗ ಆ ಟೈಮ್ ಬಂದ್ ಆಗಿದೆ. ಸೊ ಇವಾಗ ಆಪರೇಷನ್ ಸಿಂಧೂರ್ ಅಂತ, ಸೊ ನಮ್ಮ ಇಂಡಿಯನ್ ಆರ್ಮಿ ಆಪರೇಷನ್ ಸಿಂಧೂರ್ ಎದಕ್ ಬಂತು ಅಂದ್ರೆ, ಆಪರೇಷನ್ ಸಿಂಧೂರ್ ಪಹಲ್ಗಾಮ ಅಟ್ಯಾಕ್ ದಲ್ಲಿ ಎಷ್ಟೋ ಜನ ಪತ್ನಿಯರು ತಮ್ಮ ಪತಿಗಳನ್ನ ಕಣ್ ಮುಂದೆ ಟೆರರಿಸ್ಟ್ ಗಳು ಪತಿಗಳನ್ನ ಕೊಂದಿದ್ದಾರೆ. ಸೊ ಆ ಸಿಂಧೂರಿಗೆ ಧಕ್ಕೆ ತಂದಂತ ಟೆರರಿಸ್ಟ್ ಗಳನ್ನು ಕೊಲ್ಬೇಕು, ಟೆರರಿಸ್ಟ್ ಗಳನ್ನು ಸಂಹಾರ ಮಾಡಬೇಕು ಅಂತ ಈ ಆಪರೇಷನ್ ಸಿಂಧೂರ್ ನಮ್ಮ ಇಂಡಿಯನ್ ಗೌರ್ಮೆಂಟ್, ಇಂಡಿಯನ್ ಆರ್ಮಿ ಕೈಗೊಂಡಿದೆ. ಸೊ ಇದ್ರ ಮೇನ್ ಏನ್ ಅಂದ್ರೆ, ಏನ್ ಉದ್ದೇಶ ಅಂದ್ರೆ, ಟೆರರಿಸ್ಟ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಟೈಟ್ಸ್ ಅಂದ್ರೆ 9 ಸೈಟ್ಸ್ ಗಳನ್ನ ಈ ಸ್ಟ್ರೈಕ್ ಮುಖಾಂತರ, ಸೊ 9 ಮ್ಯಾನುಫ್ಯಾಕ್ಚರಿಂಗ್ ಟೆರರ್ ಸೈಟ್ಸ್ ಗಳನ್ನ ಉಡಿಸ್ ಮಾಡ್ಬೇಕು ಅಂತ ಈ ಆಪರೇಷನ್ ಸಿಂಧೂರಿನ ಮೇನ್ ಏಮ್ ಫೋಕಸ್ ಆಗಿದ್ದು. ಸೊ ಈಗ ಆಲ್ರೆಡಿ ಕೈಗೊಂಡಿದೆ. ಸೊ ಇದೆಲ್ಲ ಆದ್ಮೇಲೆ, ಸ್ಟ್ರೈಕ್ ಆದ್ಮೇಲೆ, ನಮ್ಮ ಇಂಡಿಯನ್ ಗೌರ್ಮೆಂಟ್, ಇಂಡಿಯನ್ ಆರ್ಮಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಸಿ, ಜಸ್ಟಿಸ್ ಈಸ್ ಸರ್, ಹ್ಯಾಟ್ಸ್ ಆಫ್ ಗೈಸ್. ಸೊ ಇದನ್ನೇ ನಾವು ನೋಡ್ತಾ ಇದೀವಿ. ಸೊ ಇನ್ನೂ ಜಾಸ್ತಿಯಾಗಿ ಇನ್ನೊಂದ್ಸಲ ನಮ್ಮ ಇಂಡಿಯನ್ ಪೀಪಲ್ ಆಗ್ಲಿ, ಇಂಡಿಯನ್ ಬಗ್ಗೆ ಮಾತಾಡೋಕು ಹೆದರ್ಬೇಕು. ಪಾಕಿಸ್ತಾನ ಆದ್ರೆ, ಯಾರೋ ಅಪೋಸಿಟ್ ಆದ್ರೆ, ಸೊ ಇಷ್ಟು ಮಾಡಿದಕ್ಕೆ ಸೊ ಹ್ಯಾಟ್ಸ್ ಅಪ್. ಸೊ ಇನ್ನೂ ಸ್ವಲ್ಪ ಜಾಸ್ತಿನೇ ರಿವೆಂಜ್ ತಗೊಳ್ಳಿ. ಬೈ ಗೈಸ್.